ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 38ನೇ ಅಧ್ಯಾಯ. ಮಗಳ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸುವುದು ಅರಿಯದೆ ಹೋಗಿದ್ದಳು ರಾಶಿಕಾ. ಮಗಳನ್ನು ಅವಳ ಅಪ್ಪನೊಂದಿಗೆ ಸೇರಿಸಲೇಬೇಕು ಎಂದು ದೃಢ ನಿರ್ಧಾರ ಕೈಗೊಂಡ ರಾಶಿಕಾ ಅನಾಯಾಳನ್ನು ತಡೆಯುತ್ತಾ, ಅನಾಯ, ನಿನ್ ಪ್ರಕಾರ ನಾನು ವಿಸ್ಮಯನನ್ನ ಗಂಡ ಎಂದು ಒಪ್ಪಿದರೆ ಮಾತ್ರವೇ ನೀನು ಅವನನ್ನ ಅಪ್ಪ ಎಂದು ಒಪ್ಪುವುದಾದರೆ ಒಂದು ವಿಷಯ ಹೇಳಲು ಇಷ್ಟಪಡುವೆ. ಇಲ್ಲಿವರೆಗೂ ನಾನು ಇದರ ಕುರಿತು ಯಾರ ಬಳಿ ಏನು ಸ್ವತಃ ನನಗೆ ನಾನು ಹೆಚ್ಚು ಹೇಳಿಕೊಂಡಿಲ್ಲ ಎಂದಾಗ ಅನಾಯ ಹತ್ತಿದ ಮೆಟ್ಟಿಲು ಇಳಿದು ರಾಶಿಕಾಳ ಎದುರು ನಿಂತಳು. ವಿಸ್ಮಯನನ್ನ ಗಂಡ ಎಂದು ಒಪ್ಪಿದ್ದಕ್ಕೇನೆ ನೀನು ನನ್ನ ಓಡಲಲ್ಲಿ ಬಂದಿದ್ದು. ಅವನು ನನ್ನ ತೊರೆದು ಹೋದರೂ ಸಹ ಅವತ್ತಿಗೂ ಇವತ್ತಿಗೂ ಅವನೇ ನನ್ನ ಗಂಡ ಎಂದ ರಾಶಿಕಾಳ ಮಾತಿಗೆ ವಿಸ್ಮಯನ ಮನಸ್ಸು ಹಕ್ಕಿಯಾಯಿತು. ಅನಾಯ, ಆಕರ್ಷ್ ಇಬ್ಬರು ಸಂತಸ ಪಟ್ಟರು. ಹಾಗಿದ್ಮೇಲೆ ನೀನ್ ನಮ್ಮ ಮದುವೆಗೆ ಒಪ್ಪಿಗೆ ಕೊಡ್ತೀಯಾ ಅಲ್ವಾ ರಾಶಿ ಎಂದು ಕೇಳಿದ ವಿಸ್ಮಯನ ಮಾತಿಗೆ ರಾಶಿಕಾ ಮುಗುಳು ನಕ್ಕಳು. ಈ ನಗೆಯ ಅರ್ಥವೇನು ವಿಸ್ಮಯ್? ಮದುವೆ ಎಂಬ ಬಂಧನ ಬೇಕೇ ಬೇಕಾ? ನಾವು ಮದುವೆ ಎಂಬ ಬಂಧನದಲ್ಲಿ ಬಂದಿಯಾಗದೆ ನಮ್ಮ ಎಲ್ಲೇ ಮೀರಲಿಲ್ಲವೇ? ಅಪ್ಪ ಅಮ್ಮನಾಗುವ ಸುಖ ಉಣ್ಣಲಿಲ್ಲವೇ? ಈಗೇಕೆ ಈ ಬಂಧನ? ರಾಶಿ, ನಿನ್ಗೆ ಈ ಬಂಧನ ಬೇಡದಿರ್ಬೋದು, ನನಗೆ ಬೇಕು. ನನ್ನ ಮಗಳಿಗಾಗ್ಬೇಕು. ಅವಳ ಹೆಸರಿನ ಮುಂದೆ ನನ್ನ ಹೆಸರು ಬರಲು ಬೇಕು. ಇಷ್ಟೆಲ್ಲ ಬೇಕುಗಳು ಈಡೇರ್ಬೇಕಾದ್ರೆ ನಿನ್ನ ಒಪ್ಪಿಗೆ ಬೇಕು. ಮಾಮ್, ನಿನ್ ಕೊನೆಯ ನಿರ್ಧಾರ ಏನು? ನನಗೆ ಅಪ್ಪನ ಹೆಸರು ಲೀಗಲ್ ಆಗಿ ಕೊಡ್ತೀಯಾ ಹೇಗೆ? ಸರಿ ಅನಾಯ, ನಿನಗೋಸ್ಕರ ಒಪ್ಕೋತೀನಿ ಎಂದಾಗ ವಿಸ್ಮಯ್ಗೆ ಹೇಳ ತೀರದ ಆನಂದವಾಗಿತ್ತು. ಅಲ್ಲಿಂದ ಹೊರಡಲು ಮನಸ್ಸು ಬಾರದೆ ಅಲ್ಲಿಯೇ ಕುಳಿತ. ರಾಶಿಕಾ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸಿದಳು. ಹಲವು ವರ್ಷಗಳ ನಂತರ ವಿಸ್ಮಯ್ ರಾಶಿಕಾ ಒಟ್ಟಿಗೆ ಕುಳಿತು ಊಟ ಮಾಡಿದರು. ಅವತ್ತು ಆಕರ್ಷ್ ಸಹ ಬಹಳ ಸಂಭ್ರಮದಲ್ಲಿದ್ದ. ಕಳೆದು ಹೋಗುವುದೇನೋ ತನ್ನ ಪ್ರೀತಿ ಎಂದು ಆತಂಕದಲ್ಲಿದ್ದವನಿಗೆ ಈಗ ಮನಸ್ಸು ಹಗುರವಾಗಿತ್ತು. ಆಂಟಿ, ನಾನು ಸ್ವಲ್ಪ ಹೊತ್ತು ಅನಾಯ ಜೊತೆ ಇರಬಹುದಾ? ಸರಿನಪ್ಪ ಎಂದು ರಾಶಿಕಾ ಒಪ್ಪಿದರು. ವಿಸ್ಮಯ್ ಕಣ್ಣಲ್ಲೇ ಅವನನ್ನು ಎಚ್ಚರಿಸಿದ. ಅವನ ಎಚ್ಚರಿಕೆಯ ಮಾತಿಗೆ ಆಕರ್ಷ್ ತಲೆ ಆಡಿಸಿದ. ಅನಾಯಾಳನ್ನು ಮನೆಯ ಮುಂದಿದ್ದ ಉದ್ಯಾನವನದಲ್ಲಿ ಕುಳಿತ. ಒಬ್ಬರನ್ನೊಬ್ಬರು ನೋಡಿ ಮಾತನಾಡಿ ಪ್ರೀತಿ ಸಲುಗೆಯಿಂದಿದ್ದು ಬಹಳ ದಿನಗಳೇ ಕಳೆದು ಹೋದವೇನೋ ಎನ್ನುವ ಹಾಗಾಗಿತ್ತು ಇಬ್ಬರಿಗೂ. ಮಾತನಾಡುತ್ತಾ ಅಲ್ಲಿಯೇ ಇದ್ದ ತೂಗುಯಾಲೆಯಲ್ಲಿ ಕುಳಿತರು. ತಮ್ಮ ಭವಿಷ್ಯದ ಬಗ್ಗೆ ಮಾತನಾಡುತ್ತಾ ಕಳೆದು ಹೋಗಿದ್ದರು. ಮಕ್ಕಳ ಜೋಡಿಯನ್ನು ನೋಡಿ ರಾಶಿಕಾ ನಸುನಕ್ಕಳು. ವಿಸ್ಮಯ್ ಅವಳ ಬಳಿ ಬಂದು ಭುಜದ ಮೇಲೆ ಕೈಯಿಟ್ಟ. ಅವನತ್ತ ತಿರುಗಿ ನೋಡಿ ಒಮ್ಮೆ ಮುಗುಳು ನಕ್ಕು ಮತ್ತೆ ಮಕ್ಕಳ ಮೇಲೆ ಗಮನ ಹರಿಸಿದಳು. ವಿಸ್ಮಯ್ ಸಹ ಮಕ್ಕಳನ್ನು ನೋಡಿ ನಸುನಕ್ಕ. ರಾಶಿ, ಒಂದ್ ಕಾಲದಲ್ಲಿ ನಾವು ಹೀಗೆ ಮಾತಾಡ್ತಾ ಸಮಯದ ಪರಿವೆ ಇಲ್ಲದೆ ಕಳೆದು ಹೋಗ್ತಿದ್ವಿ, ನೆನ್ಪಿದೆನಾ ನಿನ್ಗೆ ಎಂದ ಅವಳ ಭುಜಕ್ಕೆ ತನ್ನ ಗದ್ದ ಊರಿ. ನೆನಪಿಲ್ದೆ ಏನೋ ವಿಸ್ಮಯ್, ಈ ನೆನಪುಗಳಿಂದಲೇ ಅಲ್ವಾ ನಾನು ಇಷ್ಟು ವರ್ಷ ಜೀವನ ಸಾಗಿಸಿಕೊಂಡು ಬಂದಿದ್ದು. ರಾಶಿ, ಇನ್ಮೇಲೆ ಹೊಸ ನೆನಪುಗಳನ್ನ ಹುಟ್ಟು ಹಾಕೋಣ. ಹಳೆಯ ನೋವು ಮರೆತು ಮತ್ತೆ ಒಂದಾಗೋಣ, ಏನಂತೀಯ? ಮತ್ತೆ ಯಾವಾಗ ನನ್ ಮನೆ ಮನಸ್ಸು ತುಂಬಲು ಬರ್ತೀಯಾ? ರಾಶಿ, ನಾನೇನ್ ಕತೆ ಹೇಳ್ತಿದ್ದೀನಾ? ಕೇಳ್ತಾ ಬರೀ ಅಂತಿದೀಯಲ್ಲ, ಏನಾದ್ರೂ ಮಾತಾಡು ರಾಶಿ. ವಿಸ್ಮಯ್, ನನ್ಗೆ ಇದು ಕನಸೋ ನನಸೋ ಒಂದೂ ತಿಳಿತಿಲ್ಲ. ದೂರ ಆಗ್ತೀವಿ ಅನ್ನೋ ಕಲ್ಪನೆ ಇಲ್ಲದೆ ಒಂದಾದ ನಂತರ ದೂರ ಆಗಿ ಈಗ ವರ್ಷಗಳ ನಂತರ ಮತ್ತೆ ಒಂದಾಗ್ತಿದೀವಿ. ಇದೆಲ್ಲ ನಂಬೋದಾ? ರಾಶಿ, ನಂಬಲೇಬೇಕು. ಇದೆಲ್ಲವೂ ನಿಜಾನೇ. ನಿನ್ನಿಂದ ದೂರ ಆಗಿದ್ದು ನನ್ ತಪ್ಪು. ವಿಸ್ಮಯ್, ಈಗ್ಲಾದ್ರೂ ಹೇಳು, ನಿನ್ ಕಾಡಿದ ಅಪರಾಧಿ ಭಾವ ಯಾವುದು ಅಂತ ಎನ್ನುತ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅವಳ ಕಂಗಳಿದ್ದ ಕಾತರ ವಿಸ್ಮಯನನ್ನ ಕಂಗಿಡಿಸಿತು. ಅವನಿಗೆ ಅದನ್ನು ಮರೆಯುವ ಆಸೆ ಇದ್ದುದರಿಂದ ಅದೆಲ್ಲ ಈಗ ಬೇಕಾ? ಅದಷ್ಟು ಮುಖ್ಯನಾ ಎಂದು ತಿಳಿಸುವ ಮನಸ್ಸಿಲ್ಲದೆ. ನನಗೆ ಮುಖ್ಯವಲ್ಲದೆ ಇರಬಹುದು, ಆದ್ರೆ ನನಗಿದೆ ವಿಸ್ಮಯ್. ಅದು ಎಂಥ ಭಾವ ಅಂತ. ನನ್ ಮಗುನ ಬಿಟ್ಟು ಹೋಗೋಷ್ಟು ಕಾಡಿದೆ ಅಂದ್ರೆ ಅದು ಅಷ್ಟು ಬಲವಾಗಿತ್ತೆ ಅಥವಾ ನಮ್ಮ ಪ್ರೀತಿ ದುರ್ಬಲವಾಗಿತ್ತೆ? ನನ್ನ ಮನಸ್ಸು ದುರ್ಬಲವಾಗಿತ್ತು. ನನ್ನಿಂದ ಒಂದು ತಪ್ಪು ನಡೆದು ಹೋಯ್ತು. ಇದಕ್ಕಿಂತ ಹೆಚ್ಚು ದಯವಿಟ್ಟು ಕೇಳಬೇಡ. ನನಗೂ ಯಾವುದು ಸ್ಪಷ್ಟತೆ ಇಲ್ಲ ರಾಶಿ. ಐ ಲವ್ ಯು ಎನ್ನುತ್ತಾ ಅವಳ ಹಡೆ ಚುಂಬಿಸಿ ತಬ್ಬಿಕೊಂಡ. ಓಕೆ ವಿಸ್ಮಯ್, ನಾನ್ ನಿನ್ನ ಇದಕ್ಕಿಂತ ಹೆಚ್ಚು ಏನು ಕೇಳಲ್ಲ, ಸರಿನಾ
ಆದ್ರೆ ಒಂದು ಎಂದವಳನ್ನು ತದೇಕವಾಗಿ ನೋಡಿದ ವಿಸ್ಮಯ್. ಏನದು ರಾಶಿ? ನಿನ್ನ ಎಲ್ಲಾ ಮಾತನ್ನು ನಡೆಸಿಕೊಡುವೆ. ನೀನ್ ನನ್ನ ಜೊತೆಗಿದ್ರೆ ಸಾಕು. ವಿಸ್ಮಯ್, ಮತ್ತೆ ನನ್ನನ್ನು ನನ್ನ ಮಗಳನ್ನು ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡ. ಅದು ಎಂತಹುದೇ ಸಂದರ್ಭ ಬಂದ್ರು ಸರಿ. ಪ್ರಾಮಿಸ್ ರಾಶಿ, ನಾನ್ ನಿಮ್ಮಿಬ್ರನ್ನ ಬಿಡಲ್ಲ. ವಿಸ್ಮಯ್, ಒಂದು ವೇಳೆ ನಮ್ಮಿಬ್ರಲ್ಲಿ ಒಬ್ರನ್ನ ಆರಿಸಿಕೊಳ್ಳುವ ಪ್ರಮೇಯ ಎದುರಾದ್ರೆ? ಹಾಗೆಲ್ಲ ಆಗೋದ್ ಬೇಡ ರಾಶಿ. ನಮ್ ಜೀವನದಲ್ಲಿ ಇಷ್ಟ ಆಗಿದ್ದೇ ಸಾಕು. ವಿಸ್ಮಯ್, ನನ್ನದೊಂದು ಮಾತು ನಡೆಸ್ಕೊಡ್ತೀಯಾ? ಹೇಳು, ಅದೇನು ಅಂತ. ಅನಾಯಳನ್ನ ಯಾವತ್ತು ನಿನ್ನಿಂದ ದೂರ ಮಾಡ್ಬೇಡ. ಅದನ್ನು ಸಹಿಸೋ ಶಕ್ತಿ ಅವಳಿಗೂ ಇಲ್ಲ, ನನಗೂ ಇಲ್ಲ. ನೆವರ್. ನನ್ನ ಮಗಳನ್ನ ನಾನು ಯಾವತ್ತು ಕಳ್ಕೊಳಕ್ ಇಷ್ಟಪಡಲ್ಲ. ಥ್ಯಾಂಕ್ ಯು ವಿಸ್ಮಯ್ ಎನ್ನುತ್ತಾ ಅವನೆದೆಗೆ ಹೊರಗಿದಳು. ಇತ್ತ ಋತು, ವಿಸ್ಮಯ್ ಮತ್ತು ಆಕರ್ಷಣ ಕುರಿತು ಚಿಂತೆಯಲ್ಲಿದ್ದಳು. ಇಬ್ಬರು ಹೋಗಿ ಬಹಳ ಸಮಯವಾಗಿತ್ತು. ಆದರೂ ಇಬ್ಬರಲ್ಲಿ ಒಬ್ಬರು ತನಗೆ ಫೋನ್ ಮಾಡಿ ಏನೊಂದು ವಿಷಯ ತಿಳಿಸದ ಕಾರಣ ಆತಂಕ ಮನದಲ್ಲಿತ್ತು. ಹೇಗೆ ವಿಷಯ ತಿಳಿಯುವುದು ಎಂದು ಒದ್ದಾಡುತ್ತಿದ್ದಳು. ನೇರವಾಗಿ ಫೋನ್ ಮಾಡಬೇಕು ಎಂದುಕೊಂಡು ಫೋನ್ ಕೈಗೆತ್ತಿಕೊಂಡರೂ ವಿಸ್ಮಯನಿಗೆ ಫೋನ್ ಹಾಯಿಸಲು ಕೈಗಳು ನಡುಗಿದವು. ಆಕರ್ಷಣ ನಂಬರ್ಗೆ ಫೋನ್ ಮಾಡಲು ಮುಂದಾದಾಗ ಯಾಕೋ ಮತ್ತೆ ಮನಸ್ಸು ಹಿಂದೇಟು ಹಾಕಿತು. ಕೈಯಲ್ಲಿದ್ದ ಫೋನ್ ಕೆಳಗಿಟ್ಟು ಬಿಟ್ಟಳು. ತನ್ನ ಒಂಟಿತನ ತನ್ನನ್ನು ಕಿತ್ತು ತಿನ್ನುತ್ತಿದೆ ಎನಿಸತೊಡಗಿತು. ರಾಶಿಕಾಳನ್ನು ನೋಯಿಸುತ್ತಾ ವಿಕೃತ ಆನಂದ ಪಡುತ್ತಿದ್ದ ತನಗೆ ಅದೇ ನೋವು ಸತತವಾಗಿ ದೊರೆಯುತ್ತಿರುವುದು ನೋಡಿ ತನ್ನ ಮೇಲೆ ತನಗೆ ಕೋಪ ಬಂದಿತು. ಯಾರಿಗೆ ಆಗಲಿ ಕೇಡು ಬಯಸಿದಾಗ ಅದರ 2 ಪಟ್ಟು ಕೇಡು ನಮಗಾಗುವುದು ಎಂಬುದನ್ನು ಮರೆತ ಋತು ಯೌವನದಲ್ಲಿ ಏನೆಲ್ಲ ಮಾಡಿದ್ದಳೋ ಅದಕ್ಕೆಲ್ಲ ಈಗ ಕಷ್ಟಪಡುತ್ತಿರುವ ಹಾಗೆನಿಸಿತು. ಇನ್ನು ತನಗೆ ಏನೆಲ್ಲ ಕಾದಿದೆಯೋ ಎಂದು ಯೋಚನೆಯಾಯಿತು. ವಿಸ್ಮಯನ ಮನೆಯಲ್ಲಿ ಇಷ್ಟು ವರ್ಷ ತನಗೆ ಆಶ್ರಯ ಸಿಕ್ಕಿತ್ತು. ಈಗ ವಿಚ್ಛೇದನದ ನಂತರ ಹೋಗುವುದಲ್ಲಿ ಇನ್ನೆಲ್ಲಿ? ಯಾವುದಾದರೂ ಆಶ್ರಮ ಸೇರಬೇಕು ಅಷ್ಟೇ ಎಂದುಕೊಂಡಳು. ತಾನು ಹೆತ್ತ ಮಗುವಿನ ಇಷ್ಟು ವರ್ಷಗಳಲ್ಲಿ ಆಗಾಗ ನೆನಪು ಬಂದರೂ ತಾನೇ ತನ್ನ ಕೈಯಾರೆ ಅನಾಥ ಮಾಡಿ ಬಂದಿರುವುದರಿಂದ ಮತ್ತೆ ಆ ಮಗುವನ್ನು ನೋಡುವ ಅಧಿಕಾರ ತನಗಿಲ್ಲ ಎಂದುಕೊಂಡಳು. ಆಗಲೇ ರಾಶಿಕಾ ಅವತ್ತು ಮಗುವಾಗುವ ಮೊದಲು ವಿಸ್ಮಯನ ಜೊತೆ ಮಾತನಾಡುತ್ತಾ ತಮ್ಮ ಮಗುವಿನೊಂದಿಗೆ ತನ್ನ ಮಗುವನ್ನು ಸಹ ಸಾಕುವ ಎಂದು ಒಪ್ಪಿಸುತ್ತಿರುವುದು ತನ್ನ ಕಿವಿಯ ಮೇಲೂ ಬಿದ್ದಿದ್ದು ನೆನಪಾಯಿತು. ಕೂಡಲೇ ಕಣ್ಣರಿಸಿಕೊಂಡು ಎದ್ದು ನಿಂತಳು. ಹಾಗಾದ್ರೆ ರಾಶಿಕಾಳನ್ನ ಕೇಳಬೇಕು, ತನ್ನ ಮಗು ಎಲ್ಲಿ ಎಂದು. ಅವಳಿಗೆ ಗೊತ್ತಿರುತ್ತದೆ ಮಗು ಎಲ್ಲಿ ಅಂತ. ಎಲ್ಲಿ ಏನು? ಅದ ಅನಾಯಾನೇ ನನ್ನ ಮಗಳು. ಅದಕ್ಕೆ ಅನಾಯ ತನ್ನ ಹೋಲುವುದು. ಆದ್ರೆ ಬಣ್ಣ ಮಾತ್ರ ರಾಶಿಕಾಳ ಹಾಗೆ ಅಚ್ಚ ಬಿಳಿ. ಕಣ್ಣು, ಮೂಗು, ಬಾಯಿ ತನ್ನ ಹಾಗಿದ್ದರೂ ಸಹ ರಾಶಿಕಾಳ ಹಾಗೆ ಸುಂದರಿಯಾಗಿ ಕಾಣುತ್ತಾಳೆ. ಅದು ಹೇಗೆ? ತಾನು ಸಾಧಾರಣ ನಸುಗಪ್ಪು ಬಣ್ಣ ಹೊಂದಿದ ಹೆಚ್ಚು ಆಕರ್ಷಕವಲ್ಲದವಳು. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಅನಾಯ ಅದು ಹೇಗೆ ಅಷ್ಟು ಆಕರ್ಷಕವಾಗಿರಲು ಸಾಧ್ಯ? ಅಥವಾ ತನ್ನನ್ನು ಬಳಸಿಕೊಂಡವನು ರೂಪವಂತನಾಗಿರಬಹುದು. ಅದಕ್ಕೆ ಅವನ ರೂಪ ಅನಾಯಾಳಿಗೆ ಬಂದಿದೆ ಎನಿಸಿತು. ತನ್ನನ್ನು ಬಳಸಿಕೊಂಡವ ಎಂದು ನೆನೆಯುತ್ತಲೇ ಮೈಯೆಲ್ಲ ಕಂಪಿಸಿತು. ಮತ್ತದೆ ಭುಜದ ಮೇಲಿನ ಹೃದಯದ ಟ್ಯಾಟು ಕಣ್ಣಿಗೆ ರಾಚಿತು. ಹೌದು, ಅಚ್ಚ ಬಿಳಿಯ ಬಣ್ಣದ ಆ ಕೈಗಳು, ಕಟ್ಟುಮಸ್ತಾದ ದೇಹ, ತನ್ನನ್ನು ಪ್ರೀತಿಯಿಂದ ಮುದ್ದಾಡುತ್ತಿದ್ದದ್ದು. ಆದರೆ ಮುಖ ಮಾತ್ರ ಅಸ್ಪಷ್ಟವಾದ ಕಾರಣ ಎಷ್ಟೇ ನೆನಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಆಗದೆ ಸೋತು ಹೋದಳು. ಅನಾಯಾಳ ಮೇಲೆ ಹಕ್ಕು ಸಾಧಿಸಲು ಹೋದರೆ ತನಗೇ ಅವಮಾನ. ಅವಳಪ್ಪ ಯಾರೆಂದು ತನಗೆ ಗೊತ್ತಿಲ್ಲ. ಏನೆಂದು ಹೇಳುವುದು? ರಾಶಿಕಾ ಧೈರ್ಯದಿಂದ ಹೇಗೋ ಸಾಕಿ ಬೆಳೆಸಿದ್ದಾಳೆ. ರಾಶಿಕಾಳ ಮಗಳಾಗಿಯೇ ಇರಲಿ ಎಂದು ಮನಸ್ಸು ನುಡಿಯಿತು. ಆದರೂ ತನ್ನ ಕರುಳ ಕುಡಿ ಒಮ್ಮೆಯಾದರೂ ತಾಯಾಗಿ ಅವಳನ್ನು ಆದರಿಸುವ ಮನಸ್ಸಾಯಿತು. ಅನಾಯ ತನ್ನ ಮಗಳಾದರೆ ರಾಶಿಕಾಳ ಮಗು, ಅದರ ಗತಿ ಏನಾಯಿತು? ಅಥವಾ ಅನಾಯ ರಾಶಿಕಾ ಹಾಗೂ ವಿಸ್ಮಯನ ಮಗಳೇ ಇರಬಹುದೇ? ತನ್ನ ಮಗ ಏನಾಯಿತು ಗೊತ್ತಿಲ್ಲ. ಅನಾಯಾಳಿಗೂ ತನಗೂ ಇರುವ ಹೋಲಿಕೆ ನೋಡಿದರೆ ತನ್ನ ಮಗಳೇ ಎನಿಸುತ್ತದೆ. ಆದರೆ ರಾಶಿಕಾಳ ವಿಶ್ವಾಸ ಭರಿತವಾದ ಮಾತುಗಳನ್ನು ಕೇಳಿದಾಗ ಅವಳ ಮಗಳೇ ಇರಬಹುದು. ತನ್ನ ಮಗುವಿನ ಬಗ್ಗೆ ಅವಳನ್ನೇ ಕೇಳಬೇಕು, ಇಲ್ಲ ಅಂದರೆ ಪ್ರಿಯಾಳನ್ನು ಕೇಳಬೇಕು ಎಂದುಕೊಂಡಳು. ಪ್ರಿಯಾಳಿಗೆ ಎಲ್ಲವೂ ಗೊತ್ತಿರಲು ಸಾಧ್ಯ, ಏಕೆಂದರೆ ಅವಳೇ ತಮ್ಮಿಬ್ಬರ ಹೆರಿಗೆಯಲ್ಲಿ ಓಡಾಡಿ ಸಹಾಯ ಮಾಡಿದ್ದು. ಅದೇ ಸರಿ, ತಾನು ಹೇಗಾದರೂ ಮಾಡಿ ಪ್ರಿಯಾಳನ್ನು ಹುಡುಕಬೇಕು ಎಂದು ನಿರ್ಧರಿಸಿದಳು. ಇತ್ತ ರಾಶಿಕಾ ವಿಸ್ಮಯ್ ಮಾತನಾಡುತ್ತಾ ಕುಳಿತಾಗ ರಾಶಿ ಅವನೆದಿಗೆ ಒರಗಿ ಹಾಗೆ ನಿದ್ದೆ ಹೋದಳು. ವಿಸ್ಮಯ್ ಅವಳನ್ನು ಎಚ್ಚರಿಸಿ ಸರಿಯಾಗಿ ಮಲಗಿಸಬೇಕು ಎಂದುಕೊಂಡರೂ ಸಹ ಅವಳ ಮುಖ ನೋಡಿ ಎಬ್ಬಿಸುವ ಮನಸ್ಸಾಗಲಿಲ್ಲ. ಎಷ್ಟೋ ವರ್ಷಗಳ ನಂತರ ಇಬ್ಬರು ಹೀಗೆ ಏಕಾಂತವಾಗಿ ಇರುವುದು ಸಂತಸ ಕೊಟ್ಟಿತ್ತು. ತಾನು ಸಹ ಹಾಗೆ ಸೋಫಾಕ್ಕೆ ಒರಗಿ ಮಲಗಿದವನಿಗೆ ನಿದ್ದೆ ಆವರಿಸಿತು.
ರಾಶಿಕಾಳನ್ನು ಬಳಸಿ ತನ್ನ ಎದೆಗೆ ಒರಗಿಸಿಕೊಂಡೇ ನಿದ್ದೆ ಹೋಗಿದ್ದ ಅನಾಯ. ಆಕರ್ಷ್, ಬಹಳ ಹೊತ್ತಾಯ್ತು, ನಡಿ ಹೋಗೋಣ ಎಂದು ಎದ್ದು ನಿಂತಳು. ಅನ್ಯ, ನನಗೆ ಮನಸ್ಸಾಗ್ತಿಲ್ಲ ನಿನ್ನ ಬಿಟ್ಟು ಹೋಗಕ್ಕೆ, ಪ್ಲೀಸ್ ಕಣೆ. ನೋ ಆಕರ್ಷ್, ನಾವಿನ್ನ ಹೊರಡ್ಲೇಬೇಕು. ಹೋಗ್ಲೇಬೇಕಾ? ಇನ್ನೂ ಸ್ವಲ್ಪ ಹೊತ್ತು. ಎಷ್ಟೋ ವರ್ಷಗಳ ನಂತರ ಇಬ್ಬರು ಪ್ರೇಮಿಗಳು ಭೇಟಿಯಾಗಿದ್ದಾರೆ. ಅವರ ರಸಗಳಿಗೆಗೆ ಭಂಗ ತರುವುದು ಬೇಡ. ಅಂದ್ರೆ ನಾವು ಭೇಟಿಯಾಗದೆ 2-3 ದಿನ ಮಾತ್ರವೇ ಆಗಿದ್ದು. ನೀನ್ ನೋಡಿದ್ರೆ ಎಷ್ಟೋ ವರ್ಷ ಅಂತಿದ್ದೀಯಲ್ಲ ದಡ್ಡಿ. ನಾವಿಬ್ರೇನ ಪ್ರೇಮಿಗಳು. ಇಷ್ಟು ಬೇಗ ಮರೆತು ಹೋದ್ರೆ ಹೇಗೆ ಅನ್ಯ? ಯಾರ ನಾನ್ ಮರೆತಿರುವುದು? ಡ್ಯಾಡ್ ಮತ್ತು ರಾಶಿ ಆಂಟಿನ ನೀನ್ ಮರೆತಿರೋದು. ಅವರು ಸಹ ಪ್ರೇಮಿಗಳು ಅಲ್ವಾ? ಓ, ನನ್ಗೆ ಮರೆತೇ ಹೋಗಿತ್ತು ಎನ್ನುತ್ತಾ ನಸು ನಕ್ಕು ಅವನ ಬಳಿ ಕುಳಿತಳು. ಅವಳ ಸುತ್ತ ತನ್ನ ಕೈ ಬಳಸಿ ಹತ್ತಿರ ಸೆಳೆದುಕೊಂಡು, ನಿನ್ ಮರೆವಿಗೆ ನನ್ ಬಳಿ ಒಂದು ಉಪಾಯ ಇದೆ, ಏನಂತ ಹೇಳ ಎಂದು ಕೇಳಿದ. ಬೇಡಪ್ಪ ನಿನ್ನ ಉಪಾಯಗಳು, ನನ್ ಮರೆವಿಗೆ ನಾನೇ ಏನಾದ್ರೂ ಮಾಡುವೆ ಎಂದಳು. ಯಾಕೆ ಅನ್ಯ, ನನ್ ಮೇಲೆ ನಂಬಿಕೆ ಇಲ್ವಾ ಎಂದ ಆಕರ್ಷಣ ಮಾತಿಗೆ ಅವನನ್ನು ತದೇಕವಾಗಿ ನೋಡತೊಡಗಿದಳು ಅನಾಯ. ಅವಳ ಉತ್ತರ ಏನಾಗಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.